ಬೌಂಡರಿಯಲ್ಲಿ ಕ್ಯಾಚ್ ಹಿಡಿಯಲು ಯತ್ನಿಸಿದಾಗ ಎಡಗಾಲಿನ ಇಮ್ಮಡಿ ಉಳುಕಿಸಿಕೊಂಡಿದ್ದ ಭಾರತದ ಆರಂಭಿಕ ಆಟಗಾರ ಪೃಥ್ವಿ ಶಾ ಅವರು ಅಡಿಲೇಡ್ನಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಆಡುವುದಿಲ್ಲ. ಶುಕ್ರವಾರ ಬೆಳಗ್ಗೆ ಅವರ ಕಾಲನ್ನು ಸ್ಕ್ಯಾನ್ ಮಾಡಲಾಗಿದ್ದು ಮೂಳೆ ಕಟ್ಟಿಗೆ ತೀವ್ರವಾದ ಗಾಯವಾಗಿದೆ. ಆದುದರಿಂದ ಮೊದಲ ಟೆಸ್ಟ್ಗೆ ಅವರು ಲಭ್ಯವಾಗಿರುವುದಿಲ್ಲ. ಅವರು ತ್ವರಿತವಾಗಿ ಗುಣಮುಖರಾಗಲು ಚಿಕಿತ್ಸೆಯನ್ನ ಕೂಡಲೇ ಆರಂಭಿಸಲಾಗುತ್ತಿದ್ದು, ಗುಣಮುಖರಾದ ನಂತರ ಎರಡನೇ ಟೆಸ್ಟ್ಗೆ ಪರಿಗಣಿಸಲಾಗುವುದು ಎಂದು ಬಿಸಿಸಿಐ ತಿಳಿಸಿದೆ. ಕ್ರಿಕೆಟ್ ಆಸ್ಟ್ರೇಲಿಯಾ 11 ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಬೌಂಡರಿ ಬಳಿ ಕ್ಯಾಚ್ ಹಿಡಿಯಲು ಪೃಥ್ವಿ ಶಾ ಅವರು ಯತ್ನಿಸಿದಾಗ ಎಡಗಾಲಿನ ಹಿಮ್ಮಡಿಗೆ ಗಾಯ ಮಾಡಿಕೊಂಡಿದ್ದರು. ಜಿಗಿದು ಕ್ಯಾಚ್ ಹಿಡಿಯಲು ಸಾಧ್ಯವಾಗಲಿಲ್ಲವಾದರೂ ನೆಲದ ಮೇಲೆ ಕಾಲು ಊರುವಾಗ ಎಡಗಾಲು ಉಳುಕಿತ್ತು. ಅವರು ತೀವ್ರ ನೋವಿನಿಂದ ಬಳಲುತ್ತಿದ್ದುದರಿಂದ ಅವರನ್ನ ಮೈದಾನದಿಂದ ಎತ್ತಿಕೊಂಡು ಹೋಗಲಾಯಿತು. ಕ್ರಿಕೆಟ್ ಆಸ್ಟ್ರೇಲಿಯಾ 11 ವಿರುದ್ಧದ ಪಂದ್ಯದಲ್ಲಿ ತ್ವರಿತವಾಗಿ ಅರ್ಧ ಸೆಂಚುರಿ ಬಾರಿಸಿ ಉತ್ತಮ ಲಯ ಕಂಡುಕೊಂಡು ಡಿಸೆಂಬರ್ 6ರಿಂದ ಅಡಿಲೇಡ್ನಲ್ಲಿ ಆರಂಭಗೊಳ್ಳಲಿರುವ ಮೊದಲ ಟೆಸ್ಟ್ಗೆ ತಂಡ ಸೇರಲು 19 ವರ್ಷದ ಯುವ ಆಟಗಾರ ಪೃಥ್ವಿ ಶಾ ಅವರು ಸಿದ್ಧರಾಗುತ್ತಿದ್ದರು. ಆದರೆ ಕ್ಯಾಚ್ ಹಿಡಿಯುವ ಯತ್ನದಲ್ಲಿ ಹಿಮ್ಮಡಿ ಉಳುಕಿದೆ. ಭಾರತದ ಅಗ್ರಮಾನ್ಯ ಸ್ಪಿನ್ ಬೌಲರ್ ರವಿಚಂದ್ರನ್ ಅಶ್ವಿನ್ ಬೌಲಿಂಗ್ನಲ್ಲಿ ಆರಂಭಿಕ ಆಟಗಾರ ಮ್ಯಾಕ್ಸ್ ಬ್ರಯಾಂಟ್ ಮಿಡ್ ವಿಕೆಟ್ ಮೇಲಿಂದ ಬಾರಿಸಿದ ಹೊಡೆತವನ್ನ ಬೌಂಡರಿ ಬಳಿ ಹಿಡಿಯಲು ಪೃಥ್ವಿ ಶಾ ಅವರು ಯತ್ನಿಸಿದಾಗ ಕಾಲು ಉಳುಕಿತ್ತು. ನಡೆಯಲು ಸಾಧ್ಯವಾಗದ ಕಾರಣದಿಂದ ಅವರನ್ನ ಎತ್ತಿಕೊಂಡು ಮೈದಾನದಿಂದ ಹೊರಹೋಗಲಾಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಅವರ ಆಟವನ್ನ ಗಮನಿಸಿದ್ದ ಸಹಾಯಕ ಕೋಚ್ ಸಂಜಯ್ ಬಂಗಾರ್ ಅವರು ಪೃಥ್ವಿ ಶಾ ಯಾವುದೇ ರೀತಿಯ ಫಾರ್ಮೆಟ್ನಲ್ಲೂ ಹೊಂದಿಕೊಂಡು ಆಡುವ ಗುಣ ಹೊಂದಿದ್ದಾರೆ. ಅದು ರಣಜಿಯೇ ಇರಲಿ, ದುಲೀಪ್ ಟ್ರೋಫಿಯೇ ಇರಲಿ, ಫಸ್ಟ್ ಕ್ಲಾಸ್ ಪಂದ್ಯವೇ ಇರಲಿ, ಅವರು ಉತ್ತಮವಾಗಿ ಆಡುತ್ತಿದ್ದಾರೆ. ತಮ್ಮ ಕ್ಲಾಸ್ ಎಂತಹುದೆಂದು ತೋರಿಸಿಕೊಟ್ಟಿದ್ದಾರೆ ಎಂದು ಶ್ಲಾಘಿಸಿದ್ದರು.